ಹಾಯ್ ಫ್ರೆಂಡ್ಸ್, ಈಗಾಗಲೇ ತುಂಬ ಜನಕ್ಕೆ ಅಂದರೆ ಒಂದು 10 to 20% ಮೆಂಬರ್ಸಿಗೆ ಯುವನಿಧಿ ಯೋಜನೆಯ ಮೇ ತಿಂಗಳ ಹಣ ಜಮಾ ಆಗಿದೆ, ಈಗಾಗಲೇ ಕ್ರೆಡಿಟ್ ಆಗಿದೆ. ಆದರೆ ಇನ್ನೂ ತುಂಬ ಜನಕ್ಕೆ ಹಣನೇ ಕ್ರೆಡಿಟ್ ಆಗಿಲ್ಲ. ಹಾಗಾದರೆ ಅಂಥವ್ರಿಗೆಲ್ಲರಿಗೂ ಸಹ ಹಣ ಯಾವಾಗ ಜಮಾ ಆಗುತ್ತೆ, ಹಾಗೆ ಈಗಾಗಲೇ ತುಂಬ ಜನಕ್ಕೆ ಯುವನಿಧಿ ಯೋಜನೆಯ ಮೇ ತಿಂಗಳ ಹಣ ಇನ್ನೂ ಕ್ರೆಡಿಟ್ ಆಗಿದೆಯಾ ಅಥವಾ ಆಗಿಲ್ವಾ ಅನ್ನೋ ಡೌಟು ಸಹ ಇದೆ. ಯಾಕೆ ಅಂತ ಅಂದರೆ ಈಗಾಗಲೇ ಪೆಂಡಿಂಗ್ ಇದ್ದಂಥ ಹಣ ಮಾತ್ರ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ತುಂಬ ಜನಕ್ಕೆ ಅಮೌಂಟು ಬಂದಿರಲಿಲ್ಲ, ಆ ಮಂತ್ ಪೆಂಡಿಂಗ್ ಅಮೌಂಟ್ ಮಾತ್ರ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಹಾಗೆ ಇದರ ಜೊತೆಯಲ್ಲಿ ಇನ್ನು ಯಾರಿಗೆಲ್ಲ ಮೇ ತಿಂಗಳ ಹಣ ಬಂದಿಲ್ಲ, ಹಾಗೆ ನೆಕ್ಸ್ಟು ಈಗ ಸೆಲ್ಫ್ ಡಿಕ್ಲರೇಷನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ಜೂನ್ ತಿಂಗಳ ಅಮೌಂಟು ಯಾವಾಗ ರಿಲೀಸ್ ಮಾಡ್ತಾರೆ, ಯಾವಾಗ ಅಮೌಂಟು ಕ್ರೆಡಿಟ್ ಆಗುತ್ತೆ, ಈ ಎಲ್ಲದರ ಬಗ್ಗೆ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಈಗಾಗಲೇ 2 days ಇಂದನೇ ಯುವನಿಧಿ ಯೋಜನೆಯ ಮೇ ತಿಂಗಳ ಹಣ ಕ್ರೆಡಿಟ್ ಆಗ್ತಾ ಇದೆ ತುಂಬ ಜನಕ್ಕೆ. ಈಗಾಗಲೇ ನಾನು ವಿಡಿಯೋನು ಸಹ ಅಪ್ಡೇಟ್ ಮಾಡಿದ್ದೀನಿ ಅದ್ರ ಬಗ್ಗೆ. ನಿಮಗೆ ಹಿಂದೆ ಸ್ಟೇಟಸ್ ಎಲ್ಲ ನೀವು ಚೆಕ್ ಮಾಡಿದಾಗ ನಿಮಗೆ ಸ್ಟೇಟಸಲ್ಲಿ 180 days ಕಂಪ್ಲೀಟ್ ಅಂತ ತೋರಿಸ್ತಾ ಇತ್ತು. ಆದರೆ ಈಗ ಸ್ಟೇಟಸ್ಸು ಸಹ ಅಪ್ಡೇಟ್ ಆಗಿದೆ. ನೀವು ಈಗ ಕ್ಲಿಯರಾಗಿ ನಿಮ್ಮ ಸ್ಟೇಟಸಲ್ಲಿ ಏನು ಶೋ ಆಗ್ತಿದೆ ಅನ್ನೋದನ್ನು ನೀವು ಚೆಕ್ ಮಾಡಿದ್ರೆ ಈಗ ಕ್ಲಿಯರ್ ಆಗಿ ನಿಮಗೆ ಶೋ ಆಗುತ್ತೆ, ಏನೇ ಪ್ರಾಬ್ಲಮ್ ಇದ್ದರೂ ಸಹ. ನೆಕ್ಸ್ಟ್ ಈಗ ಸ್ಟೇಟಸ್ಸು ಸಹ ಅಪ್ಡೇಟ್ ಆಗಿದೆ. ಸ್ಟೇಟಸಲ್ಲಿ ಯಾರಿಗೆಲ್ಲ DBT ಪುಷ್ಡ್ ಅಂತ ಬರ್ತಾ ಇದೆ ಅವರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟು ಪ್ರೆಸೆಂಟ್ ಸ್ಟೇಟಸ್ ಯಾರಿಗೆಲ್ಲ DBT ಪ್ರೊಸೆಸ್ಡ್ ಅಂತ ಬರ್ತಾ ಇದೆ, ಹಾಗೆ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಇದೆ ಅಂತಂದರೆ ಈಗಾಗಲೇ ನಿಮಗೆ ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ. ನೆಕ್ಸ್ಟು ತುಂಬ ಜನ ಈಗ ಅಮೌಂಟು ರಿಲೀಸ್ ಆಗಿದೆ ಮೇ ಮಂತಿಂದು, ಆದರೆ ಕೇವಲ ಕೆಲವು ಜಿಲ್ಲೆಗಳಿಗೆ ಮಾತ್ರ ಅಮೌಂಟು ಕ್ರೆಡಿಟ್ ಆಗಿದೆ ಅನ್ನೋ ಇನ್ಫಾರ್ಮೇಷನನ್ನು ತಿಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಯುವನಿಧಿ ಡಿಪಾರ್ಟ್ಮೆಂಟ್ ಅವರೇ ತಿಳಿಸ್ತಾ ಇದ್ದಾರೆ, ಇಲ್ಲಿ ಯಾವುದೇ ಜಿಲ್ಲಾವಾರು ತಾಲೂಕುವಾರು ಅಮೌಂಟನ್ನು ರಿಲೀಸ್ ಮಾಡಿಲ್ಲ. ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿದ್ದೀರಾ ಅಂಥವ್ರಿಗೆಲ್ಲರಿಗೂ ಸಹ ಒಂದೇ ಸಲ ಅಮೌಂಟ್ ರಿಲೀಸ್ ಮಾಡ್ತಾ ಇದ್ದೀವಿ. ಆದರೆ ಕೆಲವರಿಗೆ ಬೇಗ ಅಮೌಂಟ್ ಬರುತ್ತೆ, ಇನ್ನು ಕೆಲವರಿಗೆ ತಡವಾಗಿ ಅಮೌಂಟ್ ಬರುತ್ತೆ. ಈ ಮಂತ್ ಒಳಗಡೆನೆ ನಿಮಗೆ ಪೇಮೆಂಟನ್ನು ಕ್ಲಿಯರ್ ಮಾಡ್ತೀವಿ ಅಂತ ಅಪ್ಡೇಟ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಸ್ಟೇಟಸಲ್ಲಿ ನಿಮಗೆ DDPI ಪೆಂಡಿಂಗ್ ಅಥವಾ DEO ಪೆಂಡಿಂಗ್ ಅಥವಾ DDPU ಪೆಂಡಿಂಗ್ ಅಂತ ಇದೆ ಅಂತ ಅಂದರೆ ನಿಮ್ಮ ಡಿಸ್ಟಿಕ್ಕಲ್ಲಿ ಇರುವಂತಹ DDPI ಆಫೀಸ್ಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡಿಸ್ಬೇಕು. ಈ ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಗೋದಕ್ಕೆ ನಿಮಗೆ 1 month ಅಥವಾ 1.5 month ಟೈಮ್ ತಗೊಳುತ್ತೆ. ಕೆಲವರಿಗೆ ಬೇಗ ಪ್ರೋಸೆಸ್ ಆಗುತ್ತೆ, ಇನ್ನು ಕೆಲವರಿಗೆ ಲೇಟ್ ಆಗುತ್ತೆ. ಆದರೆ ಪ್ರೋಸೆಸ್ ಅಂತೂ ಮಾಡೇ ಮಾಡ್ತಾರೆ. ನೀವು ಒಂದ್ಸಲ ವೆರಿಫಿಕೇಷನ್ ಮಾಡಿಸಿದ್ರೆ ಈ ಎಲ್ಲ ಪ್ರೋಸೆಸ್ಸು ಕಂಪ್ಲೀಟ್ ಆದಮೇಲೆ ನಿಮಗೆ ಫಸ್ಟ್ ಟೈಮು ವಿತೌಟ್ ಸೆಲ್ಫ್ ಡಿಕ್ಲರೇಷನ್ನು ಅಮೌಂಟು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಟೈಮಿಂದ ನೀವು ಕಂಪಲ್ಸರಿ ಸೆಲ್ಫ್ ಡಿಕ್ಲರೇಷನ್ನು ಸಬ್ಮಿಟ್ ಮಾಡಬೇಕಿರುತ್ತೆ. ನೆಕ್ಸ್ಟ್ ಈ ವೆರಿಫಿಕೇಷನನ್ನು ನೀವು ಯಾವಾಗ ಮಾಡಿಸಿದ್ರು ಸಹ ನಿಮಗೆ ಅಮೌಂಟು ಬರುತ್ತೆ. ಆದರೆ DDPI ಪೆಂಡಿಂಗ್ ಅಂತ ಇದೆ ಅಂತ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ. ಪೆಂಡಿಂಗ್ ಇರೋದನ್ನ ನೀವು ವೆರಿಫೈ ಮಾಡಿಸಿದ್ಮೇಲೆ ಅಲ್ಲಿ DDPI ಅಪ್ರೂವ್ಡ್ ಅಂತ ಬರುತ್ತೆ. ಅಪ್ರೂವ್ಡ್ ಅಂತ ಆದಮೇಲೆ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ತುಂಬ ಜನ ಸೆಲ್ಫ್ ಡಿಕ್ಲರೇಷನ್ ನೆಕ್ಸ್ಟ್ ಮಂತ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟು ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಅಂತ ಕಮೆಂಟ್ ಮಾಡ್ತಾನೇ ಇದ್ದೀರಾ. ಇದರಲ್ಲಿ ನಾನು ಕ್ಲಿಯರಾಗಿ ನಿಮಗೆ ಪ್ರತಿ ವಿಡಿಯೋದಲ್ಲೂ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟು ಸೆಲ್ಫ್ ಡಿಕ್ಲರೇಷನ್ ನಿಮಗೆ ಆಗಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ನು ಒಟ್ಟಿಗೆ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟು ಈಗ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಸಹ ಅಪ್ಲಿಕೇಶನ್ ಹಾಕ್ಬೋದಾ ಅಂದರೆ ಯಾರು ಬೇಕಿದ್ದರೂ ನೀವು ಸಹ ಯಾವುದೇ ಕೋರ್ಸ್ ಮಾಡಿದ್ರು, ಯಾವುದೇ ಎಜುಕೇಷನ್ ಮಾಡಿದ್ರು ಅಪ್ಲಿಕೇಶನನ್ನು ಹಾಕ್ಬೋದು. ಆದರೆ ನಿಮ್ಮ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ರಿಸಲ್ಟ್ 180 days ಕಂಪ್ಲೀಟ್ ಆಗಿರಬೇಕು. ಎಲಿಜಿಬಿಲಿಟಿ ಎಲ್ಲದೂ ಸಹ ಇದೆ ಅಂತ ಅಂದರೆ ನೀವು ಯಾವಾಗ ಬೇಕಿದ್ರೂ ಅಪ್ಲೈಯನ್ನು ಮಾಡ್ಬೋದು. ನೆಕ್ಸ್ಟ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದರೆ ಯುವನಿಧಿ ಅಮೌಂಟು ಬರುತ್ತಾ ಅಥವಾ ಸ್ಟಾಪ್ ಆಗುತ್ತಾ ಅಂದರೆ ನೀವು ಪಾರ್ಟ್ ಟೈಮ್ ಆದರೂ ಆಗಲಿ ಫುಲ್ ಟೈಮ್ ಆದರೂ ಆಗಲಿ ಡೀಟೇಲ್ಸ್ ಎಲ್ಲನೂ ಸಹ ಅಪ್ಡೇಟ್ ಆಗಿದೆ. ನಿಮಗೆ PF ಅಮೌಂಟ್ ಬರ್ತಾ ಇದೆ ಅಂತ ಅಂದರೆ ಆಗ ನಿಮಗೆ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ. ಅಥವಾ ನೀವು ಯಾವುದಾದ್ರೂ ಲೋಕಲ್ ಕಂಪ್ನೀಸಲ್ಲಿ ಲೋಕಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಅಂಥವರಿಗೆ ಸ್ಟಾಪ್ ಆಗೋದಿಲ್ಲ, ಅಮೌಂಟು ಬರುತ್ತೆ. ಈ ಹಿಂದೆ ತುಂಬ ದಿನಗಳಿಂದ ಅಮೌಂಟ್ ಪಡ್ಕೊಂಡಿದ್ರು, ಈ ಲಾಸ್ಟ್ 2 months ಇಂದ ಮಾತ್ರ ಸ್ಟೇಟಸಲ್ಲಿ DDPU ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ನೀವು ಒಂದ್ಸಲ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ ಸಹ ಕ್ಲಿಯರ್ ಮಾಡ್ತಾರೆ. ಅಥವಾ ನಿಮಗೆ ಏನಾದರೂ ವೆಬ್ಸೈಟಲ್ಲಿ ಎರರ್ ಇದ್ದಾಗ ನೀವು ಚೆಕ್ ಮಾಡಿದ್ರೆ ಆ ರೀತಿ ಶೋ ಆಗುತ್ತೆ. ಸ್ವಲ್ಪ ದಿನ ವೇಟ್ ಮಾಡಿ, ನಿಮಗೆ ಇಶ್ಯೂ ಕ್ಲಿಯರ್ ಆಗಿಲ್ಲ ಅಂತಂದರೆ ಆಗ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.